ಸಮಸ್ತ ಕರ್ನಾಟಕ ಜನತೆಗೆ 60ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವು ಸುಲಿದ ಬಾಳೆಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣಾಳಿದ ಹಾಲಿನಂತೆ ಸುಲಭವೂ ತುಂಬ ರುಚಿಯುಳ್ಳದ್ದೂ ಆಗಿದೆ. ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕನ್ನಡ ಸಾಹಿತ್ಯವು ತುಂಬ ಆಳವಾದದ್ದು. ಅದರಲ್ಲಿ ನಾವು ಎಷ್ಟು ಈಜುತ್ತಾ ಮುಂದೆ ಸಾಗುತ್ತೇವೋ ಅಷ್ಟು ಮನಸ್ಸಿಗೆ ಹಿತವನ್ನು ಮತ್ತು ಜ್ಞಾನ ಭಂಡಾರವನ್ನು ನೀಡುತ್ತಾ ಹೋಗುತ್ತದೆ. ಹಾಗಾದರೆ ಈ ಕನ್ನಡ ಸಾಹಿತ್ಯ ನಡೆದು ಬಂದ ದಾರಿ ಹೇಗಿದೆ ಎಂದು ನೋಡೋಣ ಬನ್ನಿ ಕನ್ನಡಿಗರೇ. ಕರ್ನಾಟಕ ರಾಜ್ಯದಲ್ಲಿ ಉಪಯೋಗಿಸಲ್ಪಡುವ ಈ ಕನ್ನಡ ಭಾಷೆ ದ್ರಾವಿಡ ಭಾಷಾ ಬಳಗಕ್ಕೆ ಸೇರುತ್ತದೆ. ಆಧುನಿಕ ಭಾರತದಲ್ಲಿ ಪ್ರಚಲಿತವಾಗಿರುವ ಭಾಷೆಗಳಲ್ಲಿ ಎರಡನೇ ಅತಿ ಹಳೆಯ ಭಾಷೆಯಾಗಿದೆ. ಅಲ್ಲದೆ ಈ ಕನ್ನಡ ಸಾಹಿತ್ಯವು ಭಾರತದಲ್ಲಿ ಮೂರನೇ ಹಳೆಯ ಸಾಹಿತ್ಯಿಕ ಸಂಪ್ರದಾಯವಾಗಿದೆ. ಇತಿವೃತ್ತವು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಪ್ರತಿಬಿಂಬಿಸುತ್ತದೆ. ಕನ್ನಡ ಬರವಣಿಗೆಯ ಪ್ರಪ್ರಥಮ ಉದಾಹರಣೆ ದೊರಕಿರುವುದೆಂದರೆ ಹಲ್ಮಿಡಿ ಶಾಸನ, ಸುಮಾರು ಕ್ರಿಸ್ತಶಕ 450. ಇದು ಕದಂಬರ ಕಾಕುತ್ಸವರ್ಮನ ಕಾಲದ್ದು ಎಂದು ಉಲ್ಲೇಖಿಸಬಹುದು. ಪ್ರಸಿದ್ಧವಾದ ಬಾದಾಮಿ ಶಾಸನಗಳು ಪುರಾತನ ಕನ್ನಡ ಬರವಣಿಗೆಯ ಮತ್ತಷ್ಟು ಉದಾಹರಣೆಗಳನ್ನು ನಮಗೆ ನೀಡುತ್ತಿವೆ. ಉಪಲಬ್ಧವಾಗಿರುವ ಪ್ರಥಮ ಕನ್ನಡ ಪುಸ್ತಕವೆಂದರೆ 9ನೇ ಶತಮಾನದ ಅಮೋಘವರ್ಷ ನೃಪತುಂಗನ ಕವಿರಾಜ ಮಾರ್ಗ. ಅಲ್ಲದೆ ವಡ್ಡಾರಾಧನೆ ಎಂಬ ಶಿವಕೋಟ್ಯಾಚಾರ್ಯರ ಗದ್ಯಕೃತಿ. ಈ ಪುಸ್ತಕಗಳು ಕನ್ನಡ ಕಾವ್ಯ, ಕನ್ನಡ ನಾಡು ಮತ್ತು ಕನ್ನಡಿಗರ ಬಗ್ಗೆ ಬರೆಯಲ್ಪಟ್ಟ ಒಟ್ಟಾರೆ ಸಾರಾಂಶವೆನ್ನಬಹುದು. ಈ ಪುಸ್ತಕಗಳ ಆಧಾರದ ಮೇಲೆ ಕನ್ನಡ ಸಾಹಿತ್ಯದ ಉಗಮ ಸುಮಾರು ಕ್ರಿಸ್ತಶಕ 6 ಅಥವಾ 7ನೇ ಶತಮಾನಗಳಲ್ಲಿ ಆಗಿದ್ದಿರಬಹುದು. ಪ್ರಮುಖ ಸಾಹಿತ್ಯದ ರೂಪಗಳೆಂದರೆ ಚಂಪು, ವಚನ, ಗದ್ಯ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ, ಶತಕ. ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು 3 ಘಟ್ಟಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕನ್ನಡ. ಹಳೆಗನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 10ನೇ ಶತಮಾನದಿಂದ 12ನೇ ಶತಮಾನದವರೆಗಿನ ಕಾಲಘಟ್ಟವನ್ನು ಹಳೆಗನ್ನಡ ಎಂದು ಗುರುತಿಸಬಹುದು. ಈ ಕಾಲದ ಸಾಹಿತ್ಯ ಮುಖ್ಯವಾಗಿ ಜೈನ ಧರ್ಮವನ್ನು ಅವಲಂಬಿಸಿದೆ. ಈ ಕಾಲದ ಅತಿ ಪ್ರಸಿದ್ಧ ಕವಿಗಳೆಂದರೆ ಪಂಪ, ರನ್ನ, ಪೊನ್ನ. ಇವರು ಬರೆದ ಕೃತಿಗಳು ಪಂಪ ಭಾರತ, ಶಾಂತಿ ಪುರಾಣ, ಗದಾಯುದ್ಧ ಇನ್ನೂ ಮುಂತಾದವು. 12ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ಕಾಲಘಟ್ಟವನ್ನು ನಡುಗನ್ನಡ ಎಂದು ಗುರುತಿಸಬಹುದು. ನಡುಗನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಹೊಸ ಸಾಹಿತ್ಯದ ಪ್ರಕಾರಗಳೆಂದರೆ ರಗಳೆ, ಸಾಂಗತ್ಯ ಮತ್ತು ದೇಸಿ. ಈ ಕಾಲದ ಸಾಹಿತ್ಯ ಜೈನ, ಹಿಂದೂ ಹಾಗೂ ಜಾತ್ಯತೀತ ಬೋಧನೆಗಳ ಮೇಲೆ ಆಧಾರಿತವಾಗಿದೆ. ಈ ಘಟ್ಟದ ಪ್ರಮುಖ ಲೇಖಕರೆಂದರೆ ಹರಿಹರ, ರಾಘವಾಂಕ, ಜನ್ನ. ಇವರು ಬರೆದ ಕೃತಿಗಳು ಹರಿಶ್ಚಂದ್ರ ಕಾವ್ಯ, ಯಶೋಧರ ಚರಿತೆ, ಅನಂತನಾಥ ಪುರಾಣ ಮುಂತಾದವು. ವಚನ ಸಾಹಿತ್ಯ. ವಚನಗಳು ಅಂದಿನ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಬಗೆಗಿನ ಯೋಚನಾಧಾರೆಗಳು. ಇವು ಅಂದಿನ ಸಾಮಾಜಿಕ ಕ್ರಾಂತಿಯ ಪ್ರಕ್ರಿಯೆಗೆ ಕನ್ನಡಿ ಹಿಡಿಯುತ್ತವೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ಸರ್ವಜ್ಞ, ಮಾದರ ಚೆನ್ನಯ್ಯ ಇವರು ಅಂದಿನ ಕಾಲದ ಪ್ರಮುಖ ವಚನ ಸಾಹಿತಿಗಳು ಹಾಗೂ ಶಿವಶರಣರು. ಅವರ ವಚನಗಳು ಇಂತಿವೆ.
ನಡುಗನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ಕವಿ ಎಂದರೆ ಕುಮಾರವ್ಯಾಸ. ಇವನು ಬರೆದ ಅತ್ಯಂತ ಪ್ರಸಿದ್ಧ ಕೃತಿ ಎಂದರೆ ಕರುನಾಟ ಭಾರತ ಕಥಾಮಂಜರಿ. ಅಲ್ಲದೆ ಇದು ಅವನ ಜೀವನ ಚರಿತೆ ಎಂದು ಗುರುತಿಸಲಾಗಿದೆ. ದಾಸ ಸಾಹಿತ್ಯ ಅಥವಾ ಇದನ್ನು ಭಕ್ತಿ ಸಾಹಿತ್ಯ ಎಂದು ಕೂಡ ಕರೆಯುತ್ತಾರೆ. ದಾಸ ಸಾಹಿತ್ಯ ಸುಮಾರು 15ನೇ ಶತಮಾನದಲ್ಲಿ ಆರಂಭಗೊಂಡ ಭಕ್ತಿ ಪಂಥ. ಇದು ಹರಿದಾಸರಿಂದ ವಿರಚಿತವಾಯಿತು. ದಾಸ ಸಾಹಿತ್ಯ ಭಾರತದ ಶಾಸ್ತ್ರೀಯ ಸಂಗೀತ ಪದ್ಧತಿಗಳಲ್ಲೊಂದಾದ ಕನ್ನಡ ಸಂಗೀತಕ್ಕೆ ಬುನಾದಿಯಾಗಿದೆ. ಈ ದಾಸ ಸಾಹಿತ್ಯದ ಮುಖ್ಯ ಕವಿಗಳೆಂದರೆ ಹರಿದಾಸರು, ಕನಕದಾಸರು, ಪುರಂದರದಾಸರು. ಆಧುನಿಕ ಕನ್ನಡ ಸಾಹಿತ್ಯ ಅಥವಾ ಕನ್ನಡದ ನವೋದಯ. ನವೋದಯ ಎಂದರೆ ಹೊಸ ಹುಟ್ಟು ಅಥವಾ ಹೊಸದು ಎಂದರ್ಥ. ಬ್ರಿಟಿಷ್ ಆಳ್ವಿಕೆಯ ಪ್ರಾರಂಭ ಹಂತಗಳಲ್ಲಿ ಹೆಚ್ಚು ಬೆಳಕಿಗೆ ಕಾಣದೇ ಇದ್ದ ಕನ್ನಡ ಸಾಹಿತ್ಯ 19ನೇ ಶತಮಾನದ ಕೊನೆಗೆ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಹೊಸ ಹುಟ್ಟು ಪಡೆಯಿತು. ಆಧುನಿಕ ಕನ್ನಡ ಕಾವ್ಯದ ಬೆಳವಣಿಗೆಗೆ ಕಾರಣವಾಯಿತು. ಈ ಹಂತದಲ್ಲಿ BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ್ ಇನ್ನೂ ಮೊದಲಾದ ಶ್ರೇಷ್ಠ ಲೇಖಕರು ಬೆಳಕಿಗೆ ಬಂದರು. ಈ ಕಾಲದ ಪ್ರಸಿದ್ಧ ಕಾದಂಬರಿಕಾರರೆಂದರೆ ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ, ಅನಕ್ರು, ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ್, KP ಪೂರ್ಣಚಂದ್ರ ತೇಜಸ್ವಿ ಇನ್ನೂ ಮುಂತಾದವರು. ಈ ಕಾಲದ ಪ್ರಸಿದ್ಧ ನಾಟಕಕಾರರೆಂದರೆ TP ಕೈಲಾಸಂ, ಶ್ರೀರಂಗ, ಕುವೆಂಪು, BM ಶ್ರೀ, ಗಿರೀಶ್ ಕಾರ್ನಾಡ್, BV ಕಾರಂತ್ ಇನ್ನೂ ಮುಂತಾದವರು. ಕನ್ನಡ ಸಾಹಿತ್ಯ ಸಂಪತ್ತು ತುಂಬಾ ಅಪಾರವಾದದ್ದು. ಕನ್ನಡಿಗರ ಓದಿನ ಹಸಿವನ್ನು ನೀಗಿಸಲು ಕನ್ನಡದ ಶ್ರೇಷ್ಠ ಸಾಹಿತಿಗಳು ನೀಡಿದ ಸಾಹಿತ್ಯ ಸಂಪತ್ತು ಇದು. ಕನ್ನಡ ಸಾಹಿತ್ಯದ ಶಕ್ತಿಗೆ ಕನ್ನಡಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಇದುವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಇದು ಭಾರತೀಯ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.